आप देख रहे हैं एफएम एक्सप्रेस न्यूज़। मैं आपके साथ मैनुद्दीन। आज हम मौजूद हैं बीजापुर के गोदावरी लॉज के सामने और सैटेलाइट बस स्टैंड के सामने, जहां पर आप देख सकते हैं कि मेरे पीछे एक बस स्टॉप है जहां पर बस रुकना है और यहां से पैसेंजर ये लेना है। और यहां के लोगों का ये आरोप है कि बस यहां पर नहीं आ रही है और सीधे रोड पे आती है और रोड पे से लोगों को लेती है जाती है। आप मेरे पीछे देख सकते हैं कि एक बस भी आई है जो यहाँ पर आना था, पर बस यहाँ पर आई है। आप देख सकते हैं कि यहाँ पर कितना ट्रैफिक जाम हो सकता है और पैसेंजर को यहीं से भर रही है। एक्चुअली में बस जो है वो साइड आना चाहिए था, जहाँ पर देख सकते हैं कि वहाँ पर बस स्टॉप है, पर बस स्टॉप पर बस नहीं रुकी है। आइए हम उनसे डालेंगे, जो बस चालक है उनसे जानेंगे कि बस यहाँ पर क्यों रुकी है। एक्चुअली बस तो रुकना था तो वहाँ पर रुकना, तो पहले जानेंगे। सर नमस्ते। सर नमस्ते। सर बस स्टॉप जो है वहाँ पर है गाड़ी रुकने का, तो मोटरसाइकिल वो लगा देते हैं सर। हाँ, उसके बाद सर आप बस यहाँ पर लेकर आए। हाँ सर। तो आप इनका कहना है कि जहाँ पर बस स्टॉप है वहाँ पर बस नहीं रोकी जाती, क्योंकि वहाँ पर बाइक या ऑटो रिक्शे होते हैं जिसके कारण बस वहाँ पर नहीं रुकती है, वो बीच रास्ते पर रुकते हैं, जिसके कारण आप देख सकते हैं कि यहाँ पर बहुत सारे पैसेंजर हैं जो रोड पर रुकना पड़ रहा है इसी धूप में। जहाँ पर सरकार की ओर से बस स्टैंड बनाया गया है, फिर भी जो पैसेंजर हैं वो धूप में रुक रहे हैं, जिसका बस का वेट कर रहे हैं, क्योंकि बस रोड पे आ रही है। जहाँ पर बस स्टॉप बनाया गया है वहाँ पर नहीं आ रही है। तो आइए हम और भी बसों को देखेंगे कि बस ये की यहाँ से गई है या दूसरे बस भी बस स्टॉप पर आते हैं या रोड पे आते हैं, ये देखेंगे। ಸರ್ ಬಸ್ ಇಲ್ಲೇ ನಿಂತಿರ್ತಾವಲ್ರಿ, ಗೆದ್ದು ಬರಕ ಬಸ್ ಎಲ್ಲಿ ಬರ್ತದ ಗೊತ್ತಾಗಲ್ರಿ ನಮಗೆ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ ರೀ ಸರ್. ಅಲ್ಲೆಲ್ಲ ಫುಲ್ ಬರೀ ವಯಸ್ಸು ಇರ್ತಾರಲ್ರಿ ಸರ್, ಅದ್ರಗೋಸ್ಕರ ನಾವು ಇಲ್ಲೇ ಇರ್ತೀವಿ. ನಾವು ಒಳಗಿಂದ ಬರ್ತೀವಿ ಸರ್. ಒಳಗೆ ಇದು ಆಟೋದವರು ಬೈಕ್ನವರು ಹೊಟ್ಟೆ ತೆಗಿಯಲ್ಲ ಸರ್. ಈ ಖಾಲಿ ಈಗ ಬರ್ಬೇಕು. ಇಲ್ಲ ಬರ್ತೀವಿ ಖರೀ ರೀ ಸರ್, ಎಲ್ಲ ಖಾಲಿ. ಬಸ್ ಸ್ಟಾಪ್ ಯಾಕೆ ಮಾಡಿರಿ? ಅದು ಕರೆಕ್ಟ್ ಬಿಡ್ರಿ ನೀವು. ಡಿವೈಡರ್ ಹಾಕಿರಿ, ಇದರಿಂದ ಟ್ರಾಫಿಕ್ ಆಗ್ಲತ್ತದ. ಆಯ್ತು ಸರ್, ಇಲ್ಲ ಸರ್, ನೆಕ್ಸ್ಟ್ ಟೈಮ್ ಬರ್ತೀವಿ ಸರ್. ಇದು ಆಟೋ ನಿಂದಿರ್ತಾವ್ರಿ, ಭಾಳ ನಮಗೆ ತೊಂದರೆ ಕೊಡ್ತಾರೆ, ಆಕ್ಸಿಡೆಂಟ್ ಆಗ್ತಾವೆ, ಎಲ್ಲ ನೋಡು ಬರ್ತಾವ್ರಿ ಸರ್. ಅದಕ್ಕೆ ದಯವಿಟ್ಟು ತೆಗಿಸ್ರಿ ಸರ್. ಅದು ಹಾಂ, ಬರೀ ಆಟೋ ನಿಂದಿರ್ತಾರೆ ರೀ, ಬೈಕ್ ಹಚ್ತಾರೆ, ಅದ್ರ ಸಲಾಗಿ ನಮಗೆ ಪ್ರಾಬ್ಲಮ್ ಆಗ್ತಾವ್ರಿ. ಅದ್ರ ಸಲಾಗಿ ನಾವು ಹೊರಗೆ ತರ್ತೀವಿ. ದಯವಿಟ್ಟು ಅದು ಹೊರಗೆ ತರಪ್ಸ್ರಿ ಸರ್. ಬರೀ ಆಟೋ ರಿಕ್ಷಾ ಅದು ಒಳಗೆ ಹಾಕ್ತಾರೆ ಸರ್. ಅದು ಹಾಂ, ಅದಕ್ಕೆ ನಮಗೆ ಜಾಗ ಸಿಗಂಗಿಲ್ಲ, ಅದಕ್ಕೆ ಹೊರಗೆ ತರ್ತೀವಿ. ಹಾಂ ಹೋರಿ, ಟ್ರಾಫಿಕ್ ಮತ್ತು ಏನು ಮಾಡೋದ್ರಿ? ಮತ್ತು ಆಟೋ ನಿಂತ್ರೆ ನಾವು ಎಲ್ಲಿ ನಿಂದ್ರು ನೋಡ್ರಿ, ಜಾಗ ಬೇಕಲ್ರಿ. ಬಸ್ ಬರ್ತಾವೆ ಅಲ್ಲೇದಲ್ಲ ಬಸ್ ಸ್ಟಾಪ್ ಮಾಡಿದವ ಸರ್ಕಾರ, ಅಂದ್ರೆ ಒಮ್ಮೆ ಇಲ್ಲಿ ತರ್ತಾವ್ರಿ, ಅದಕ್ಕೆ ಇಲ್ಲಿ ಅಲ್ಲೇ ಬಸ್ ಅಲ್ಲೇ ಬರಂಗಿಲ್ಲ, ಇಲ್ಲೇ ಬರ್ತೈತೆ. ಏನು ಇಂದಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಯಪಡಿಸುವುದೇನೆಂದರೆ, ಇದು ಗೋದಾವರಿ ಮುಂದುಗಡೆ ಇಲ್ಲೇನಪ್ಪ ಅಂತಂದರೆ ದಿನಂಪ್ರತಿ ಏನದ ಇಲ್ಲೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನೋದು ದಿನಂಪ್ರತಿ ಕಂಡು ಬರ್ತಿದೆ. ಏನಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಸಂಚಾರಿ ಪೊಲೀಸರು ಏನದ ಇಲ್ಲಿ ಇರಲಾರ ಸಲುವಾಗಿ ಏನಪ್ಪ ಅಂತಂದರೆ ಇಲ್ಲೇ ಸಂಚಾರಕ್ಕೂ ಕೂಡ ಏನದ ಭಾಳ ಅನಾನುಕೂಲತೆ ಆಗ್ತಾಯಿದೆ. ಮತ್ತು ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ KSRTC ಬಸ್ನವ್ರಿಗೆ ಏನಪ್ಪ ಅಂತಂದರೆ ಸಂಚಾರಿ ಬಸ್ಗಳು ಏನದ ಇಲ್ಲಿ ಒಳಗಿದು ಡಿವೈಡರ್ ಮಾಡಿ ಇಲ್ಲಿ ಒಳಗೆ ಇಲ್ಲೊಂದು ಬಸ್ ಶೆಲ್ಟರ್ ಮಾಡಿ ಕೂಡ ಏನದ ಇಲ್ಲಿ ಒಳಗಿಲಿಂದ ಹೋಗಬೇಕು ಅಂತಂದರೆ ಅವರೆಲ್ಲರೂ ಕೂಡ ಏನಪ್ಪ ಅಂತಂದರೆ ರೋಡ್ ಮ್ಯಾಗ ನಿಂದಿರಿಸಿ ಏನದ ಬಸ್ಗಳನ್ನು ಪಾಸ್ ಮಾಡ್ಕೊಂಡು ಪ್ಯಾಸೆಂಜರ್ನ ಅಲ್ಲೇ ಇಳಿಸಿ ಹೋಗ್ತಾರೆ. ಯಾವಾಗ ಪ್ಯಾಸೆಂಜರ್ಗೆ ಏನಾಗ್ತದೆ ಅವ್ರು ಏನದ ಜೀವ ಏನದ ಕೈಯಾಗಿ ಹಿಡ್ಕೊಂಡೇ ಇಳಿಯುವಂಥ ಪರಿಸ್ಥಿತಿ ಏನದ ದಿನಂಪ್ರತಿ ನಮ್ಗೆ ಕಂಡು ಬರ್ತದೆ. ಈಗಾಗಲೇ ಏನದ ನಾನು ಸಾಕಷ್ಟು ಸಲ ಏನಪ್ಪ ಅಂತಂದರೆ ಸಂಚಾರಿ ಪೊಲೀಸರಿಗಾಗಿರ್ಬೋದು, CP ಅವ್ರಿಗಾಗಿರ್ಬೋದು, ಅಲ್ಲಿಂದ ಎಡಿಷ್ನಲ್ SP ಅವ್ರ ಗಮನಕ್ಕೂ ಕೂಡ ನಾವು ಸಾಕಷ್ಟು ಸಲ ತಂದರೂ ಕೂಡ ಏನದ ಇದು ಸಮಸ್ಯೆ ಏನದ ಬಗೆಹರಿಲಾರ್ದಂಗೆ ಆಗ್ಯದ. ಮತ್ತು ನಾವು ಏನದ ಈ KSRTC ಯಾರು ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಅದಾರ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ, ಡಿಪೋ ಮ್ಯಾನೇಜರ್ಗೂ ಮಾಹಿತಿ ಕೊಟ್ಟಿದ್ದೀವಿ, ಅಲ್ಲಿಂದ DTOಗೆ DCOಗೆ ಅವ್ರಿಗೂ ಕೂಡ ಏನದ ನಾವು ಸಾಕಷ್ಟು ಸಲ ನಾವು ಮಾಹಿತಿ ಕೊಟ್ಟರು ದಿನಂಪ್ರತಿ ಇಲ್ಲಿ ಏನಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಅಂತ ತೊಂದರೆ ಆಗುತ್ತಿದ್ದು ದಿನ ನಮಗೆ ಕಂಡು ಬರ್ತಿದೆ. ಅದಕ್ಕಾಗಿ ನಾನು ಇವತ್ತು ಹೇಳೋದೊಂದು ಏನು ಉದ್ದೇಶಪ್ಪ ಅಂತಂತಂದರೆ, ಇದನ್ನೇನಪ್ಪ ಅಂತಂದರೆ ತೀವ್ರಗತಿಯಲ್ಲಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೀವು ನೇಮಕ ಮಾಡಿ KSRTC ಅವ್ರಿಗೆ ಸಂಚಾರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನದಾವ ಅವನ್ನ ಫಾಲೋ ಮಾಡಲಿಕ್ಕೆ ಹೇಳಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೋತೀವಿ. ಮತ್ತು ಅದೇ ತೆರನಾಗಿ ಇಲ್ಲೇನದ ಇದು ಬಸ್ ಶೆಲ್ಟರ್ ಮಾಡಿದೆ, ಇಲ್ಲೇನದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಕೇಳಿಂದ ಇದು ಮಾಡಿದೆ. ಇದು ಏನದ ಇದು ಅನುಕೂಲ ಬೇರೆಯವ್ರಿಗೆ ಆಗ್ಲಿಕ್ಕತ್ತದ. ಅಲ್ಲಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಕೂಡ ಏನಪ್ಪ ಅಂತ ಸಾಕಷ್ಟು ಕೂಲಿ ಕಾರ್ಮಿಕರು ಬರ್ತಾರೆ. ಅವರು ಕೂಲಿ ಕಾರ್ಮಿಕರು ಏನದ ಇಲ್ಲಿ ಬಂದು ಅವರು ಅನ್ನೋದು ಕುಂತು ಬಿಡ್ತಾರೆ. ಅವ್ರು ಪಾಪ ಏನದ ಅವ್ರ ಕೆಲಸ ಇರಲಿಲ್ಲ ಅಂದ್ರೆ ಇಲ್ಲಿ ಬಂದು ಕುಂತು ಬಿಡ್ತಾರೆ. ಅದಕ್ಕೆ ಇದೇನು ಬಸ್ ಏನದ ಇದು ಸಂಚಾರ ಮಾಡೋರಿಗೆ ಇದು ಅನುಕೂಲ ಆಗ್ಲತ್ತ ಮಾಡಿರು, ಇಲ್ಲ ಇದು ಏನು ಇದ್ರ ಸಮಸ್ಯೆ ಅನ್ನೋದೇನಾದ್ರು ನಮಗಂಕರ ತಿಳಿಲಾರ್ದಂಗೆ ಆಗ್ಯದ. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಏನು ನಿಮಗೇನದ
ಶಾಂತಿಯಿಂದ ಮತ್ತು ಕ್ರಾಂತಿಯಿಂದ ಏನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಂದರೆ ಈ ಒಂದು ಅನಾಹುತಗಳು ಆಗದಂತೆ ನೀವೇನಪ್ಪ ಅಂತಂದ್ರೆ ಇದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ನಾನು KSRTC ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಏನದ ಮನವಿ ಜೊತೆ ಏನಪ್ಪ ಅಂತಂದ್ರೆ ನಾನು ಕ್ರಾಂತಿಕಾರ ಹೋರಾಟದ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ, ರಾಜ್ಯಾಧ್ಯಕ್ಷರು, ಬಹುಜನ ಸಮಿತಿ. ಈ ನಗರದಲ್ಲಿ ಸಿಟಿ ಬಸ್ ಸ್ಟಾಪ್ ಎಲ್ಲೈತೆ ಅಲ್ಲಿ ಬಸ್ಗಳು ನಿಂದ್ರಾಗುತ್ತಿಲ್ಲ. ಆ ಬಸ್ ಸ್ಟಾಪ್ ಬಿಟ್ಟು ಬೇರೆ ರೋಡಿಗೆ ಮೇನ್ ರೋಡಿಗೆ ನಿಂದಿಸ್ಲಾಗ್ತದೆ ಸರ್. ನಗರದಲ್ಲಿ ಸಂಚಾರ ಬಗ್ಗೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಇಲ್ಲಿ ನಮ್ಮದು ರೋಡ್ ಸೇಫ್ಟಿ ಮೀಟಿಂಗ್ ಅಂತ ಇರುತ್ತೆ, ಅಲ್ಲಿ ತೀರ್ಮಾನ ಆಗ್ತಾವೆ. ನಮ್ಮ ಬಸ್ಸುಗಳನ್ನು ನಿಗದಿಪಡಿಸಿದಂಥ ಸ್ಟೇಜಲ್ಲೇ ನಿಲ್ಲಿಸ್ಲಿಕ್ಕೆ ನಾವು ಹೇಳಿದ್ವಿ.